press the bell icon on the YouTube app and never miss another update. So today we are discussing about probability, part 2, first PUC. Part 2 means second lecturing class, that is the second class, we call it as part 2, related to first PUC. In the first part, we have studied about the random experiments and some problems related to sample space. Very simple chapter and very interesting. Fifteenth question, continuation of part 1, that is part 2 is 15th question is like this. A coin is tossed. A coin is tossed means a coin has two possibilities, one is head and other is tail. If it shows tail, we draw a ball from a box which consisting of two reds, means one you can call it as R1 and R2, two red, and three black balls, one is B1, B2, B3, three black balls. If it shows heads, we throw a die, so die has 6 numbers. The numbers are 1, 2, 3, 4, 5, 6, like this. Find the sample space for this experiment anta ಇದೆ. So the problem is very simple. First ಕಾಯಿನ್ ತಗೊಂತ ಇದ್ದೀವಿ. ಕಾಯಿನನ್ನು ಟಾಸ್ ಮಾಡಿದ್ರೆ ಯು ವಿಲ್ ಗೆಟ್ ಹೆಡ್ ಆ್ಯಂಡ್ ಟೈಲ್ ಅಂತ ಬೀಳುತ್ತೆ ಅಂತ ಆಯ್ತು. ಟೈಲ್ ಏನಾದ್ರು ಬಿದ್ದಿತ್ತು ಅಂತ ಅಂದರೆ ವಿ ಶುಡ್ ಸೆಲೆಕ್ಟ್ ಎ ಬಾಲ್. There are two types of ball. One is red. Red ball will denote it as capital R. Black ball will denote it as capital B. So how many red balls are there? Two red balls. So we will denote them as one is R1, the first red ball, and R2 as the second red ball. How many three black balls are there? Three black balls. So we will denote them as B1, that is first black ball, B2, second black ball, and B3, the third black ball. ಅಂತ ಆಗಿರುತ್ತೆ. ಹೆಡ್ ಏನಾರು ಬಿತ್ತು ಅಂದರೆ we will throw a die. So throwing a die consisting of 6 numbers, 1, 2, 3, 4, 5, 6 ಅಂತ ಇರುತ್ತೆ. The sample space S is equal to ಅಂತ ಇದೆ. ಸೊ ಹೇಗೆ ಬರಿಬೇಕು ಅಂತ ಅಂದರೆ H1, ಹೆಡ್ ಬಿದ್ದರೆ 1 ಬಿದ್ದಿರ್ಬೋದು, H2, H3, H4, H5, H6. ಸೊ ಹೆಡ್ ಬಿದ್ದಿತ್ತು ಅಂತ ಅಂದರೆ 1, 2, 3, 4, 5, 6. ಸೊ H5, H6 ಈ ಕಡೆ ಬರೆದಿರ್ತೀನಿ. ಇದು ಹೆಡ್ ಇತ್ತು ಅಂತ ಅಂದರೆ. ಟೈಲ್ ಏನಾದರೂ ಇತ್ತು ಅಂದರೆ ವಿಲ್ ಡ್ರಾ ಎ ಬಾಲ್ ದಟ್ ಈಸ್ TR1, ನೆಕ್ಸ್ಟ್ TR2, ನೆಕ್ಸ್ಟ್ TB1, TB2, TB3 ಅಂತ ಬರುತ್ತೆ ಅಂತ. ಸೊ ವಿಲ್ ಹ್ಯಾವ್ ಲೈಕ್ ದಿಸ್.
Next, the 16th question. A die is thrown repeatedly until a 6 come up. What is the sample space for this experiment? ಅಂತ ಇದೆ. Until 6 comes up ಅಂತ ಅಂದರೆ S is equal to ಅಂತ ಇದೆ. ಒಂದು ಡೈ ತಗೊಂಡ್ರೆ ಅದನ್ನು 6 ಬರೋವರೆಗೂ ಹಾಕಬೇಕು ಅಂತ ಹೇಳ್ತಾರೆ. ಸೊ ಒಂದೊಂದು ಸಲ ಡೈ ಹಾಕಿದ್ರೆ ನಮಗೆ 6 ಫಸ್ಟಿಗೆ ಬಂದುಬಿಡ್ಬೋದು. ಸೊ ಫಸ್ಟಿಗೆ 6 ಬಂದರೆ ಅಲ್ಲಿಗೆ ಆಟ ಮುಗೀತು. ಒಂದೊಂದು ಸಲ 6 ಬರಲ್ಲ. ಏನಾಗತ್ತೆ ಅಂದರೆ 1 ಅಂತ ಒಂದು ನಂಬರ್ ಬಂದು ಆಮೇಲೆ 6 ಬೀಳೋ ಚಾನ್ಸಸ್ ಇರುತ್ತೆ. ಸೊ ಇಟ್ ಈಸ್ 1 6. ಸಮ್ಟೈಮ್ಸ್ 2 ಬಿದ್ದು ಆಮೇಲೆ 6 ಬೀಳ್ಬೋದು. Sometimes first is 3 and later 6. Next 4 and then 6. Next 5 and then 6. ಅಂದರೆ ಫಸ್ಟಿಗೆ 1 ಬಿದ್ದು 6 ಬೀಳ್ಬೋದು, 2 ಬಿದ್ದು 6 ಬೀಳ್ಬೋದು, 3 ಬಿದ್ದು 6 ಬೀಳ್ಬೋದು, ಅಥವಾ ಫಸ್ಟಿಗೆ 4 ಬಿದ್ದು ಆಮೇಲೆ 6 ನಂಬರ್ ಬೀಳ್ಬೋದು, ಅಥವಾ 5 ನಂಬರ್ ಬಿದ್ದು ಆಮೇಲೆ 6 ಬೇಕಾದ್ರೆ ಬೀಳ್ಬೋದು. ಒಂದೊಂದು ಸಲ ಏನಾಗ್ತಿರುತ್ತೆ ಅಂದರೆ 1 ಬಿದ್ದು ಆಮೇಲೆ ಮತ್ತೊಂದು ಸಲ 1 ಬಿದ್ದು ಆಮೇಲೆ 6 ಬೀಳ್ಬೋದು. Sometimes first may be 1, next is 2 and next is 6. Next 1 ಬಿದ್ದು 3 ಬಿದ್ದು ಆಮೇಲೆ 6 ಬೀಳ್ಬೋದು. ಒಟ್ಟು ನಮಗೆ 6 ಬರಬೇಕು ಡೈ ಒಳಗೆ ಅಷ್ಟೇ. 6 ಬೀಳೋ ತನಕನೂ ನೀವು ಡೈ ಹಾಕ್ತಾನೇ ಇರಬೇಕು ಅಂತ ಇದು ಎಕ್ಸ್ಪೆರಿಮೆಂಟ್. So this is 1 4 6 or it may be 1 5 6 ಅಂತ ಬರ್ಬೋದು. Sometimes ಫಸ್ಟಿಗೆ 2 ಬಿದ್ದು ಆಮೇಲೆ 1 ಬಿದ್ದು ಆಮೇಲೆ 6 ಬೀಳ್ಬೋದು. Similarly 2 2 6, 2 3 6. Similarly 2 4 6, 2 5 6. So 6 ಬೀಳಬೇಕು ಅಂದರೆ ಫಸ್ಟಿಗೆ 2 ಬಿದ್ದು ಆಮೇಲೆ 1 ಬಿದ್ದು 6 ಅಥವಾ 2 ಬಿದ್ದು 2 ಬಿದ್ದು 6 ಬೀಳ್ಬೋದು ಅಂತ ಅರ್ಥ. ಸಿಮಿಲರ್ಲಿ ಯು ಮೇ ಹ್ಯಾವ್ 3 1 6 ಅಂತ ಎಲ್ಲ ಬರೆದು ಇವೆಲ್ಲ ಬಂದು 3 5 6 ಅಂತ ಬೇಕಾದ್ರೆ ಬಿಡ್ಬೋದು. ಹಾಗೆಯೇ ಇಲ್ಲಿ ಹಿಂಗೇನೆ ಕಂಟಿನ್ಯೂ ಮಾಡಿದ್ರೆ 4 1 6 ಅಂತ ಎಲ್ಲ ಬಂದು ನೆಕ್ಸ್ಟ್ ಇಟ್ ಈಸ್ 4 5 6 ಅಂತಲೂ ಬೀಳ್ಬೋದು ಅಂತ ಅರ್ಥ. ಅಥವಾ 5 ಬಂದು 1 ಬಂದು 6 ಬಂದು ಲಾಸ್ಟಿಗೆ 5 5 6 ಅಂತಲೂ ಬೀಳ್ಬೋದು. ಇನ್ನೂ ಏನು ಅಂದರೆ 1 ಬಿದ್ದು 1 ಬಿದ್ದು ಮತ್ತೊಂದು ಸಲ 1 ಬಿದ್ದು 6 ಅಂತ ಬೀಳ್ಬೋದು ಅಂತ ಅರ್ಥ. ನೋಡಿರಿ 3 ಸಲ 1 1 1 1 ಅಂತ ಬಂದು ಆಮೇಲೆ 6 ಬೀಳ್ಬೋದು. 1 1 1 ಅಂತ ಬಂದು 2 ಬಿದ್ದು ಆಮೇಲೆ 6 ಬೀಳ್ಬೋದು ಅಂತ ಅರ್ಥ. ಸೊ ಪಾಸಿಬಿಲಿಟೀಸ್ ಮೇ ಬಿ ಲೈಕ್ ದಿಸ್, ದೇರ್ ಆರ್ ಇನ್ಫೈನೈಟ್ ಪಾಸಿಬಿಲಿಟೀಸ್ ಅಂತ ಅರ್ಥ. ಸೊ ನೀವು ವರ್ಕ್ ಮಾಡ್ತಾ 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 ಹೋದರೆ 6 ಬರೋವರೆಗೂ ನಾವು ಡೈಸ್ ಹಾಕಬೇಕು ಅಂತ ಅಂದರೆ ಎಷ್ಟು ಸಲನಾರು ಬರೀ 1 1 1 1 1 ಅಂತ ಬಿದ್ದು ಆಮೇಲೆ 2 ಬಿದ್ದು ಆಮೇಲೆ 6 ಬೀಳ್ಬೋದು ಅಂತ ಅರ್ಥ. ಸೊ ಈ ಟೈಪಲ್ಲಿ ಈ ಎಕ್ಸ್ಪೆರಿಮೆಂಟನ್ನು ನಾವು ಬರಿಬೇಕಾಗತ್ತೆ. ಸೊ ಏನಿದೆ ಎಕ್ಸ್ಪೆರಿಮೆಂಟು ಅಂತ ಅಂದರೆ 6 ಬರೋವರೆಗೂ ನಾವು ಡೈಸ್ ಹಾಕ್ತಾನೇ ಇರಬೇಕು. ಒಂದು ಸಲ ಹಾಕಿದ್ವಿ ಅಂದರೆ ಇದರಲ್ಲಿ ಯಾವುದೋ ಒಂದು ಎಕ್ಸ್ಪೆರಿಮೆಂಟಲ್ಲಿ ನಮಗೆ ಅಲ್ಲಿ ಆನ್ಸರ್ಸ್ ಇರುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಇವೆಂಟ್ಸ್ ಅಂತ ಇದೆ. ಟೈಪ್ಸ್ ಆಫ್ ಇವೆಂಟ್ಸ್. ಟೈಪ್ಸ್ ಆಫ್ ಇವೆಂಟ್ಸ್ ಅಂತ ಅಂದರೆ ಒಂದು ಇಂಪಾಸಿಬಲ್ ಇವೆಂಟ್ ಅಂತ ಇದೆ. ಇಂಪಾಸಿಬಲ್ ಇವೆಂಟ್ ಅಂತ ಅಂದರೆ
If you toss a coin, you will have one is head and other is tail. If you toss a die, then you will have a number 1, 2, 3, 4, 5, 6 ಅಂತ ಇದೆ. If you want a number 7 on the die ಅಂತ ಕೇಳಿದ್ರೆ ಇಟ್ ಈಸ್ ಆನ್ ಇಂಪಾಸಿಬಲ್ ಇವೆಂಟ್. ನಂಬರ್ 7 ಅನ್ನೋಂಥದ್ದು ಡೈಯಲ್ಲಿ ಸಿಗಲ್ಲ. ಇಫ್ ಯು ವಾಂಟ್ 0 ಆನ್ ಎ ಡೈ ಒಳಗೆ ನಂಗೆ 0 ನಂಬರ್ ಬೇಕು ಅಂತ ಅಂದರೆ ಇಟ್ ಈಸ್ ಆಲ್ಸೋ ಆನ್ ಇಂಪಾಸಿಬಲ್ ಇವೆಂಟ್. ಯಾವ ಎಕ್ಸ್ಪೆರಿಮೆಂಟು ಆ ನಂಬರ್ ಬರೋ ಚಾನ್ಸಸ್ಸೇ ಇಲ್ವೋ ಅಂಥವಕ್ಕೆ ನಾವು ಇಂಪಾಸಿಬಲ್ ಇವೆಂಟ್ ಅಂತ ಕರಿತೀವಿ. ಇಫ್ ಯು ಟಾಸ್ ಎ ಕಾಯಿನ್ ಹಾರಿಸಿದ್ರೆ ಐದರ್ ಯು ವಿಲ್ ಗೆಟ್ ಹೆಡ್ ಆರ್ ಟೈಲ್, ಎರಡರಲ್ಲಿ ಒಂದು ಬರುತ್ತೆ. ಇಫ್ ಯು ವಾಂಟ್ ಸೈಮಲ್ಟೇನಿಯಸ್ಲಿ ಕಾಯಿನ್ ಆರಿಸಿದಾಗ ಒಟ್ಟಿಗೆ ನಂಗೆ ಹೆಡ್ಡು ಬೇಕು ಟೈಲು ಬೇಕು ಅಂತ ಅಂದರೆ ಇಟ್ ಈಸ್ ಆ್ಯನ್ ಇಂಪಾಸಿಬಲ್ ಇವೆಂಟ್ ಅಂತ ಕರಿತೀವಿ. ಸೊ ದಟ್ ಇಂಪಾಸಿಬಲ್ ಇವೆಂಟ್ ವಿ ಯೂಶಲಿ ಡಿನೋಟ್ ಇಟ್ ಆಸ್ 5. ಸೆಟ್ಸಲ್ಲಿ ಓದ್ಬೇಕಾದ್ರೆ ನಲ್ ಸೆಟ್ ಅಂತ ಓದ್ತೀವಲ್ವಾ, ಹಾಗೆ ಇದಕ್ಕೆ ನಾವು ಇಂಪಾಸಿಬಲ್ ಇವೆಂಟ್ ಅಂತ ಓದ್ತೀವಿ. ಹಾಗೆಯೇ ಶೂರ್ ಇವೆಂಟ್ ಅಂತ ಕರಿತೀವಿ. ಶೂರ್ ಇವೆಂಟ್ ಅಂತ ಅಂದರೆ ವಿಚ್ ಕನ್ಸಿಸ್ಟಿಂಗ್ ಆಫ್ ದ ಕಂಪ್ಲೀಟ್ ಸ್ಯಾಂಪಲ್ ಸ್ಪೇಸ್. ಎಸ್, ಟಾಸಿಂಗ್ ಎ ಕಾಯಿನ್ ಇದ್ದಾಗ ಹೆಡ್ ಆ್ಯಂಡ್ ಟೈಲ್ ಇತ್ತು ಅಂತ ಅಂದರೆ ವಿ ಕಾಲ್ ಇಟ್ ಆಸ್ ಎ ಶೂರ್ ಇವೆಂಟ್. ಏನು ಸ್ಯಾಂಪಲ್ ಸ್ಪೇಸ್ ಇದೆಯೋ ಆ ಸ್ಯಾಂಪಲ್ ಸ್ಪೇಸ್ ಅಷ್ಟು ಬಂದ್ಬಿಡ್ತು ಅಂದರೆ ಅದಕ್ಕೆ ನಾವು ಏನಂತ ಕರಿತೀವಿ, ಶೂರ್ ಇವೆಂಟ್ ಅಂತ ಕರಿತೀವಿ. ಗೆಟಿಂಗ್ ಎ ಪಾಯಿಂಟ್ಸ್ 1 to 6 ಅಂತ ಅಂದರೆ ಆನ್ ದ ಡೈ ಅಂತ ಅಂದರೆ ಯು ವಿಲ್ ಗೆಟ್ ಎ ಸ್ಯಾಂಪಲ್ ಸ್ಪೇಸ್ 1, 2, 3, 4, 5, 6 ಅಂತ ಇದ್ದರೆ ವಿ ಕಾಲ್ ಇಟ್ ಆಸ್ ಶೂರ್ ಇವೆಂಟ್ ಅಂತ ಕರಿತೀವಿ. ಸೊ ಕಂಪ್ಲೀಟ್ ಸ್ಯಾಂಪಲ್ ಸ್ಪೇಸ್ ಬಂತು ಅಂದರೆ ಅದಕ್ಕೆ ನಾವು ಶೂರ್ ಇವೆಂಟ್ಸ್ ಅಂತ ಕರಿತೀವಿ. ಇದರಲ್ಲಿ ಟಾಸಿಂಗ್ ಎ ಕಾಯಿನ್ ಟ್ವೈಸ್ ಅಂತ ಅಂದರೆ ಯು ವಿಲ್ ಗೆಟ್ HH, TH, TT ಅಂತ ಬಂದಿರುತ್ತೆ. ಇದರಲ್ಲಿ ಓನ್ಲಿ ಒನ್, ದಟ್ ಈಸ್ HH ಮಾತ್ರ ತಗೊಂಡ್ರೆ ಇದಕ್ಕೆ ನಾವು ಸಿಂಪಲ್ ಇವೆಂಟ್ ಅಂತ ಕರಿತೀವಿ. ಸಿಂಪಲ್ ಇವೆಂಟ್ ಅಂದರೆ ವಿಚ್ ಹ್ಯಾಸ್ ಓನ್ಲಿ ಒನ್ ಸ್ಯಾಂಪಲ್ ಪಾಯಿಂಟ್, ಒಂದೊಂದೇ ಈ ಟೈಪಲ್ಲಿ ಎತ್ಕೊಂಡ್ಬಂದರೆ ಅದಕ್ಕೆ ನಾವು ಸ್ಯಾಂಪಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ಬರೀ ಒಂದು HH ಅಂತ ಬರೆದ್ವಿ, ಸಿಮಿಲರ್ಲಿ HT ಅಂತ ಬರೆದ್ವಿ, ಗೆಟಿಂಗ್ ಬೋತ್ ದ ಟೈಲ್ಸ್ TT ಅಂತ ಬರೆದ್ವಿ ಅಂತ ಅಂದರೆ ವಿ ಕಾಲ್ ಇಟ್ ಆಸ್ ಸ್ಯಾಂಪಲ್ ಪಾಯಿಂಟ್ಸ್ ಅಂತ ಕರಿತೀವಿ. which consisting of more than one sample points, we call it as a compound events ಅಂತ ಕರಿತೀವಿ. ಸೊ S is equal to HH, HT ಅಂತ ಹೇಳಿ more than one sample points ಇದ್ದರೆ we call it as compound events ಅಂತ ಕರಿತೀವಿ. So this is called simple events, and this is called compound events ಅಂತ ಕರಿತೀವಿ. So we are discussing about events. There is no sample points at all, then we call it as impossible events. So impossible event ಅಂತ ಅಂದರೆ ಗೆಟಿಂಗ್ ಎ ನಂಬರ್ 7 ಆನ್ ಎ ಡೈ. ಸೊ ಡೈಯಲ್ಲಿ ನಮಗೆ 7 ಬೇಕು, ಡೈಯಲ್ಲಿ 8 ಬೇಕು, ಡೈಯಲ್ಲಿ 0 ಬೇಕು ಅಂತ ಎಲ್ಲ ಹೇಳಿದ್ರೆ we call it as impossible event. The complete sample space, yes, we call it as a sure events ಅಂತ ಕರಿತೀವಿ. Single point in a sample space, we call it as simple. So ನೋಡ್ರಿ ಇಲ್ಲಿ ಒಂದೊಂದೇ ಇತ್ತು ಅಂದರೆ ಅವಕ್ಕೆಲ್ಲ ನಾವು we call it as simple events. More than one sample points in a sample space, yes, then we call it as compound events. So ಈ ಟೈಪಲ್ಲಿ ಇತ್ತು ಅಂದರೆ compound events. I will give another example. This is HT, TH, TT ಅಂತ ಇತ್ತು ಅಂದರೆ we call it as compound events because this sample space has more than one sample point. We call it as compound events ಅಂತ ಕರಿತೀವಿ.
Next, we'll discuss about mutually exclusive. Mutually exclusive events. Look at the sample space. S is equal to tossing a coin 2 times, you will get HH, HT, TH and TT ಅಂತ ಬಂದಿರುತ್ತೆ. We'll have two events. One event is capital A, getting both the heads. Getting both the heads, we'll have it as HH ಅಂತ ಇದೆ. We'll have another event, we'll denote it as capital B. Capital B is an event getting both the tiles, that is TT ಅಂತ ಬಂದಿರುತ್ತೆ. You just look at the intersection. So intersection of A and B, that is A intersection B, is equal to null set. Then the event A and B are called mutually exclusive. So mutually exclusive means intersection of two events must be equal to empty. Then A and B are called mutually exclusive ಅಂತ ಕರಿತೀವಿ. So what are A and B? A and B are the events in the sample space S ಅಂತ ಕರಿತೀವಿ. Next, exhaustive, EXHAUSTIVE, exhaustive events, mutually exhaustive events ಅಂತ ಕರಿತೀವಿ. Look at the sample space S. S is equal to like this. So S is equal to 1 is H, H, HT, TH. This you can denote it as capital E. And next capital B is like this. B is HT, TH, TT like this. Look at the union. A union B is equal to, if you have the union of two sets, ಎರಡರಲ್ಲಿ ಒಂದು ಕಡೆ ಇದ್ರೂ ಕೂಡ ಬರಿಬೇಕು ಅಂತ ಕರಿತೀವಿ. ಅದಕ್ಕೆ ನಾವು ಯೂನಿಯನ್ ಅಂತ ಹೇಳ್ತೀವಿ. ಸೊ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎಸ್, ದಟ್ ಈಸ್ ಸ್ಯಾಂಪಲ್ ಸ್ಪೇಸ್ ಎಸ್ ಅಂತ ಇದ್ದರೆ then we call it as exhaustive events. Then A and B are called exhaustive events. So exclusive ಅಂದರೆ intersections ಚೆಕ್ ಮಾಡಬೇಕು, exhaustive events ಅಂದರೆ ಯೂನಿಯನ್ ಚೆಕ್ ಮಾಡಬೇಕು. Intersection is equal to empty, then A and B are called mutually exclusive events. When the union of two events A and B is equal to sample space S, ಇವೆರಡು ಮಾಡಿದ್ರೆ ನಮಗೆ ಏನಂತ ಬರುತ್ತೆ ಅಂತ ಅಂದರೆ HH ಬರುತ್ತೆ, you will get HT, you will get TH and next you will get TT. ನೋಡಿ ಕಾಮನ್ ಆಗಿರೋ ಅಂಥದ್ದು ಬರೆದ್ರೆ this is nothing but the sample space as this is nothing but the union of two events ಇತ್ತು ಅಂದರೆ then the two events A and B are called exhaustive events ಅಂತ ಕರಿತೀವಿ ಅಂತ ಇಲ್ಲಿ. Next, exercise 16.2. Look at the first problem. A die is rolled. A die is rolled means you will have 6 numbers. 1, 2, 3, 4, 5, 6. Let E be an event. Die shows 4. F is an event, die shows even number. Are they mutually exclusive? ಅಂತ ಹೇಳ್ತಾರೆ. So look at a die is rolled. So S is equal to S consisting of 1, 2, 3, 4, 5, 6.
This is our sample space. Yes, because die has 6 numbers. E is an event. Die shows E. We will denote it as event. Shows 4 ಅಂದರೆ ನಂಬರ್ 4 ಮಾತ್ರ ಇದೆ ಇವೆಂಟಿಗೆ ಅಂತ ಹೇಳಿ. ಸೊ ವಿಲ್ ಡಿನೋಟ್ ಇಟ್ ಆಸ್ ಇ. ಎಫ್ ಇಸ್ ಎನ್ ಇವೆಂಟ್. ಡೈ ಶೋಸ್ ಈವನ್ ನಂಬರ್. ಈವನ್ ನಂಬರ್ಸ್ ಅಂದರೆ ಎಸ್ ಅಲ್ಲಿರೋಂಥ ಈವನ್ ನಂಬರ್ಸ್ಗಳು ಯಾವ್ಯಾವು? 2, 4, 6. ಈ ಎಲ್ಲ ಈವನ್ ನಂಬರ್ಸ್ಗಳನ್ನ ಬರಿಬೇಕು. ಆರ್ ಇ ಆ್ಯಂಡ್ ಎಫ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಕೇಳ್ತಾರೆ. ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದಿದ ತಕ್ಷಣ ಯು ಶುಡ್ ಕಾನ್ಸಂಟ್ರೇಟ್ ಆನ್ ದ ಇಂಟರ್ಸೆಕ್ಷನ್ ಆಫ್ ಟು ಸೆಟ್ಸ್. ಸೊ ಈ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು ಯಾವ್ದು ಕಾಮನ್ ಇದೆ? 4. ಸೊ ವಿಲ್ ರೈಟ್ 4. ಇಫ್ ಯು ಫೈಂಡ್ ಎನಿ ನಂಬರ್ ವಿಚ್ ಈಸ್ ನಾಟ್ ಈಕ್ವಲ್ ಟು ಎಂಟಿ ಅಂದರೆ ಇಟ್ ಈಸ್ ನಾಟ್ ಎಂಟಿ. ಇಫ್ ಇಂಟರ್ಸೆಕ್ಷನ್ ಆಫ್ ಟು ಇವೆಂಟ್ಸ್ ಇಸ್ ಈಕ್ವಲ್ ಟು ಎಂಟಿ ಬಂತು ಅಂದರೆ ದೆನ್ ಇ ಆ್ಯಂಡ್ ಎಫ್ ಆರ್ ಕಾಲ್ಡ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ನಾಟ್ ಎಂಟಿ ಬಂತು ಅಂದರೆ therefore E and F are not mutually exclusive ಅಂತ ಕನ್ಕ್ಲೂಷನ್ ಬರೀಬೇಕು. ನೋಡಿ, ಸಿಂಪಲ್ ಪ್ರಾಬ್ಲಮ್. Next, second problem. A die is thrown. A die is thrown means sample space S equal to 1, 2, 3, 4, 5, 6. A die is thrown. Describe the events. The first one ಏನಂತ ಇದೆ ಅಂತ ಅಂದರೆ ಕ್ಯಾಪಿಟಲ್ ಎ. A number lesser than 7. Lesser than 7 means 1, 2, 3, 4, 5, 6. This is lesser than 7. Then the second, B is equal to a number greater than 7. ಡೈ ಒಳಗೆ 7ಕ್ಕಿಂತ ದೊಡ್ಡದು ಯಾವುದು ನಂಬರ್ ಇಲ್ಲ. So it is empty. Next, the third one, C, multiple of 3. Multiple of 3 ಅಂದರೆ 3 ones are 3, 3 twos are 6. ಎರಡೇ ನಂಬರ್ ಇದೆ ಡೈ ಒಳಗಡೆ. Next, coming to 4, a number lesser than 4. Lesser than 4 ಅಂದರೆ the numbers are 1, 2, 3 ಅಂತ ಇದೆ. 5, E, an even number greater than 4. Greater than 4 ಆದಮೇಲೆ even number ಯಾವುದು ಅಂದರೆ it is 6 ಅಂತ ಇದೆ. Next, the sixth one, F, a number not less than 3. ನಾಟ್ ಲೆಸ್ ದ್ಯಾನ್ 3 ಅಂತ ಅಂದರೆ 3ಕ್ಕಿಂತ ಲೆಸ್ ಇರಬಾರ್ದು, ಅಂದರೆ 1, 2 ಬರಬಾರ್ದು, 3ನೂ ಬರ್ಬೋದು, ಬಿಕಾಸ್ 3 ಈಸ್ ಈಕ್ವಲ್ ಟು 3. ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಫೈ ಮಾಡ್ಕೊಂಡ್ಬಿಡ್ಬೇಕು. ನಂಬರ್ ನಾಟ್ ಲೆಸ್ ದ್ಯಾನ್ 3 ಅಂದರೆ 3ಕ್ಕಿಂತ ಸಣ್ಣ ನಂಬರ್ ಇರಬಾರ್ದು ಅಂತ ಅಷ್ಟೇ. 3 ಇರ್ಬೋದು ಅಂತ ಅರ್ಥ. ಏನು ಮಾಡಿಬಿಡ್ತಾರೆ ಭಾಳ ಜನ ಸ್ಟೂಡೆಂಟ್ಸ್ ಅಂತ ಅಂದರೆ 3 ಬರ್ಕೊಳ್ಳೋದನ್ನು ಬಿಟ್ಬಿಡ್ತಾರೆ. ಹಾಗಾಗಿ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ 3. ಇಟ್ ಈಸ್ 3, 4, 5, 6 ಅಂತ ಇದೆ ಅಂತ ಆಯ್ತು. ಸೊ ದ ಫಸ್ಟ್ ಒನ್ ಈಸ್ ಯಾವ್ದು ಫೈಂಡ್ ಮಾಡಬೇಕು ನೀವು ಅಂತ ಅಂದರೆ ಮೊದಲನೇದು ಎ ಯೂನಿಯನ್ ಬಿ. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ, ಬಿ ಯೂನಿಯನ್ ಸಿ, ಇ intersection F, D intersection E, D intersection E, ಆಮೇಲೆ D A minus C,
ಡಿ ಮೈನಸ್ ಇ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್ ಇಷ್ಟಿದೆ ಪ್ರಾಬ್ಲಮ್. ಸೊ ಈಗ ಒಂದೊಂದೇ ವರ್ಕ್ ಮಾಡ್ತಾ ಹೋಗ್ತಾ ಇದ್ದೀವಿ. ಮೊದಲನೇದು ಎ ಯೂನಿಯನ್ ಬಿ ಅಂತ ಇದೆ. ಎ ಯೂನಿಯನ್ ಬಿ ಅಂತ ಇತ್ತು ಅಂದರೆ, ಯೂನಿಯನ್ ಅಂತ ಅಂದರೆ ಕಾಮನ್ ಆಗಿರೋದು ಎರಡು ಸೆಟ್ಟಲ್ಲಿ ಕಾಮನ್ ಆಗಿರೋ ಅಂಥದ್ದನ್ನು ಬರಿಬೇಕು ಅಂತ ಅರ್ಥ. ಸೊ ದ ನಂಬರ್ಸ್ ಆರ್ 1 2 3 4 5 6. ಸೆಕೆಂಡ್ ಒನ್ ಎ ಇಂಟರ್ಸೆಕ್ಷನ್ ಬಿ ಅಂತ ಇದೆ. Intersections means common, which the numbers which are common for both the events. A and B ಒಳಗಡೆ ಕಾಮನ್ ಆಗಿರೋ ಅಂಥ ನಂಬರ್ಸ್ಗಳು ಬರಿಬೇಕು. ಬಿ ಒಳಗೆ ಯಾವುದು ನಂಬರ್ಸ್ ಇಲ್ಲೇ ಇಲ್ಲ ಅಂದರೆ ಕಾಮನ್ನಾಗಿ ನಮಗೆ ಯಾವುದು ಸಿಗಲ್ಲ ಅಂತ ಅರ್ಥ. ಯಾವುದು ಕಾಮನ್ನಾಗಿ ಸಿಗಲ್ಲ ಅಂತ ಅಂದರೆ ಇಟ್ ಈಸ್ ನಲ್ ಸೆಟ್, ಅಂದರೆ ಹಿಂಗೆ ಖಾಲಿ ಬರಿಬೇಕು, ಇಲ್ಲ ಅಂದರೆ ಎಂಟಿ ಅಂತೇಳಿ ಈ ಟೈಪಲ್ಲಿ ಬರಿಬೇಕು. ಈ ಎಂಟಿನ ತಗೊಂಡೋಗಿ ಮತ್ತೆ ಸೆಟ್ ಒಳಗಡೆ ಬರೆದು ಬಿಡಬಾರ್ದು. ಇಲ್ಲ ಹಿಂಗೆ ಬರಿಬೇಕು, ಇಲ್ಲ ಹಿಂಗೆ ಬರಿಬೇಕು. ಸೊ ಇಂಟರ್ಸೆಕ್ಷನ್ ಆಫ್ ಟೂ ಇವೆಂಟ್ಸ್ ಈಸ್ ನಲ್ ಸೆಟ್. ಎಂಟಿ ಅಂತ ಇದ್ದರೆ ದೆನ್ ಎ ಆ್ಯಂಡ್ ಬಿ ಆರ್ ಕಾಲ್ಡ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತಲೂ ನಾವು ಡಿಫೈನ್ ಮಾಡಿದ್ದೀವಿ. ಸೊ ಹಿಯರ್ ಎ ಆ್ಯಂಡ್ ಬಿ ಆರ್ ಕಾಲ್ಡ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್. ದ ಥರ್ಡ್ ಒನ್ ಬಿ ಯೂನಿಯನ್ ಸಿ ಅಂತ ಇದೆ. ಬಿ ಯೂನಿಯನ್ ಸಿ ಅಂತ ಅಂದರೆ ಬಿ ಮತ್ತು ಸಿ ಒಳಗಡೆ ಕಾಮನ್ನಾಗಿ ಯಾವುದು ಇದೆ ಅನ್ನೋದಕ್ಕಿಂತ ಎರಡರಲ್ಲಿ ಒಂದು ಕಡೆ ಇದ್ದರೆ ಅದನ್ನು ಬರಿಬೇಕು ಅಂತ ಹೇಳಿ. ಸೊ 3 ಮತ್ತು 6 ಇದೆ. ಸೊ 3 6 ಬರಿತೀವಿ. ಸೊ ಕಮಿಂಗ್ ಟು ದ ಫೋರ್ತ್ ಒನ್, ಇ ಇಂಟರ್ಸೆಕ್ಷನ್ ಎಫ್ ಅಂತ ಇದೆ. ಇ ಮತ್ತು ಎಫ್ ಅಲ್ಲಿ ಕಾಮನ್ ಆಗಿರೋ ಎಲಿಮೆಂಟ್ಸ್ ಯಾವುದು ಅಂದರೆ 6 ಅಂತ ಇದೆ. ಸೊ ವಿಲ್ ಹ್ಯಾವ್ 6 ಅಂತ ಬರಿತೀವಿ. ನೆಕ್ಸ್ಟ್ ನಂಬರ್ 5, ಫಿಫ್ತ್ ಒನ್, ಡಿ ಇಂಟರ್ಸೆಕ್ಷನ್ ಇ ಅಂತ ಇದೆ. ಡಿ ಇಂಟರ್ಸೆಕ್ಷನ್ ಇ ಅಂತ ಅಂದರೆ ಡಿ ಮತ್ತು ಇ ಒಳಗಡೆ ಯಾವುದು ಕಾಮನ್ ಆಗಿದೆ ಅಂದರೆ ಯಾವುದೂ ಕಾಮನ್ ಆಗಿಲ್ಲ, ಸೆಟ್ಸ್ ಖಾಲಿ ಹಾಗೆ ಬಿಡಬೇಕು ಅಥವಾ ನಲ್ ಸೆಟ್ ಅಂತ ಬರಿಬೇಕು. ನೆಕ್ಸ್ಟ್ ನಂಬರ್ 6, ಎ ಮೈನಸ್ ಸಿ ಅಂತ ಇದೆ. ಎ ಮೈನಸ್ ಸಿ ಮೀನ್ಸ್ a number belongs to set A does not belongs to set C. ಎ ಒಳಗಿರ್ಬೇಕು, ಸಿ ಒಳಗಡೆ ಇರಬಾರ್ದು. ಸೊ ಲುಕ್ ಅಟ್ ದಿಸ್ ಒನ್, 1 ಇಲ್ಲಿದೆ, 1 ಇಲ್ಲಿಲ್ಲ. ಸೊ ಇಟ್ಸ್ ರೈಟ್ 1. 2 ಎ ಸೆಟ್ಟಲ್ಲಿದೆ, 2 ಸಿ ಒಳಗಿಲ್ಲ, ಬರಿಬೇಕು. 3 ಎ ಯಲ್ಲಿದೆ, 3 ಸಿ ಯಲ್ಲೂ ಇದೆ, ಬರಿಬಾರ್ದು. 4 ಸೆಟ್ ಎ ಯಲ್ಲಿದೆ ಆದರೆ ಸಿ ಯಲ್ಲಿಲ್ಲ, ಬರಿಬೇಕು. 5 ಸೆಟ್ ಎ ಯಲ್ಲಿದೆ ಆದರೆ ಸಿ ಯಲ್ಲಿಲ್ಲ. ಓಕೆನಾ? ಹಾಗಾಗಿ ಬರಿಬೇಕು. 6 ಸೆಟ್ ಎ ಯಲ್ಲಿದೆ, 6 ಸೆಟ್ ಸಿ ಯಲ್ಲೂ ಇರೋದ್ರಿಂದ ಬರಿಬಾರ್ದು. ಸೊ ದಿಸ್ ಈಸ್ ಎ ಮೈನಸ್ ಸಿ. ಎ ಮೈನಸ್ ಸಿ ಅಂದರೆ ನಂಬರ್ ಆರ್ ದ ಎಲಿಮೆಂಟ್ ಬಿಲಾಂಗ್ಸ್ ಟು ಸೆಟ್ ಎ ಬಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಸಿ. ಎ ಒಳಗಿರಬೇಕು, ಸಿ ಒಳಗಡೆ ಇರಬಾರ್ದು ಅಂತ ಇದು. ನೆಕ್ಸ್ಟ್ ಡಿ ಮೈನಸ್ ಇ ಅಂತ ಇದೆ. ಡಿ ಮೈನಸ್ ಇ ಅಂದರೆ ಡಿ ಯಲ್ಲಿರಬೇಕು, ಡಿ ಯಲ್ಲಿ ಇರಬೇಕು, ಇ ಯಲ್ಲಿ ಇರಬಾರ್ದು. ಸೊ 1 2 3 3 ಎಲಿಮೆಂಟ್ಸ್ ಡಿ ಒಳಗಿದೆ ಆದರೆ ಇ ಒಳಗಿಲ್ಲ. ಸೊ ಯು ವಿಲ್ ಗೆಟ್ 1 2 3 3 ಬರಿತಾ ಇದ್ದೀವಿ. ಅಂದರೆ ಈ 3 ನಂಬರು ಕೂಡ ಸೆಟ್ ಡಿ ಒಳಗಿದೆ ಆದರೆ ಈ ಒಳಗಡೆ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಎಫ್ ಡ್ಯಾಶ್ ಫೈಂಡ್ ಔಟ್ ಮಾಡ್ಕೊಂಡ್ಬಿಡೋಣ. ಫಸ್ಟು ಎಫ್ ಡ್ಯಾಶ್ ಅಂತ ಅಂದರೆ ಇಟ್ ಈಸ್ ಸೇಮ್ ಆ್ಯಸ್ ಎಸ್ ಮೈನಸ್ ಎಫ್ ಅಂತ ಮಾಡ್ತೀವಿ. ಸೆಟ್ಸಲ್ಲಿ ನಾವು ಯೂನಿವರ್ಸಲ್ ಸೆಟ್ ಅಂತೇಳಿ ಯು ಅಂತ ಡಿನೋಟ್ ಮಾಡ್ತಾ ಇರ್ತೀವಿ. ಅದೇ ಯು ಇಲ್ಲಿ ಎಸ್ ಅಂತ ಅಂದರೆ ಸ್ಯಾಂಪಲ್ ಸ್ಪೇಸ್, ಸ್ಯಾಂಪಲ್
ಸ್ಪೇಸ್ ಎಸ್ ಅಂತ ಡಿನೋಟ್ ಮಾಡ್ಕೊತಾ ಇದ್ದೀವಿ. ಸೊ ಸೆಟ್ ಥಿಯರಿಗೂ ಇಲ್ಲಿ ಬರೋ ಅಂಥದ್ದು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅಲ್ಲೆಲ್ಲ ನಾವು ಯು ಇಂದ ಡಿನೋಟ್ ಮಾಡ್ತಾ ಇರ್ತೀವಿ, ಯೂನಿವರ್ಸಲ್ ಸೆಟ್ ಅಂತ ಹೇಳ್ತಾ ಇರ್ತೀವಿ. ಇಲ್ಲಿ ಪ್ರಾಬಬಿಲಿಟಿ ಚಾಪ್ಟ್ರಲ್ಲಿ ಎಸ್ ಇಂದ ಡಿನೋಟ್ ಮಾಡ್ಕೊಂಡು ಎಸ್ ಅಂತ ರೆಪ್ರೆಸೆಂಟ್ ಮಾಡ್ಕೊಂಡು ವರ್ಕೌಟ್ ಮಾಡ್ತಾ ಇರ್ತೀವಿ. ಎರಡು ಕೂಡ ಸೇಮ್. ಇಲ್ಲಿ ಎಫ್ ಡ್ಯಾಶ್ ಅಂದರೆ ಕಾಂಪ್ಲಿಮೆಂಟರಿ ಆಫ್ ಎಫ್ ಅಂತ ಅಂದರೆ ಎಸ್ ಅಲ್ಲಿ ಇರಬೇಕು, ಆದರೆ ಎಫ್ ಅಲ್ಲಿ ಇರಬಾರ್ದು ಅಂತ ಹೇಳಿ. ಸೊ ಲುಕ್ ಎಟ್ ಎಸ್ ಆ್ಯಂಡ್ ಲುಕ್ ಎಟ್ ಎಫ್. ಎಸ್ ಅಲ್ಲಿ 1 2 ಇದೆ, ಆದರೆ ಇಲ್ಲಿ 1 2 ಎಫ್ ಅಲ್ಲಿ ಇಲ್ಲ. ಸೊ ವಿಲ್ ಡಿನೋಟ್ ಇಟ್ ಆಸ್ 1 and 2 ಇನ್ ದಿ ಎಫ್ ಡ್ಯಾಶ್. 3 4 5 6 ಎಸ್ ಅಲ್ಲಿದೆ, ಆ ಎಫ್ ಅಲ್ಲೂ ಇದೆ. ಹಾಗಾಗಿ ಆ ನಂಬರ್ಸ್ಗಳನ್ನ ಬರಿಬಾರ್ದು. ಆ್ಯಂಡ್ ಎಲಿಮೆಂಟ್ಸ್ ಆರ್ ದ ನಂಬರ್ಸ್ ಬಿಲಾಂಗ್ಸ್ ಟು ಎಸ್ but does not belongs to f. We denote it as f dash. We call it as complementary of f anta karitivi. So what is complementary of f? s alli irbeku, f alli irbardu. So it is same as s minus f anta artha idu. Now we will have number 9. The number 9th one is e intersection f dash anta ಮಾಡ್ತೀವಿ. ಈ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್ ಅಂತ ಅಂದರೆ ಸೆಟ್ ಇ ಇಲ್ಲಿದೆ, ಎಫ್ ಡ್ಯಾಶ್ ಇಲ್ಲಿದೆ. ಇವೆರಡರೂ ಇಂಟರ್ಸೆಕ್ಷನ್ ಅಂತ ಅಂದರೆ ನಮಗೆ ಯಾವುದೂ ಕೂಡ ಕಾಮನ್ನಾಗಿ ಸಿಗಲ್ಲ. ಯಾವುದು ಕಾಮನ್ನಾಗಿ ಸಿಗಲ್ಲ ಅಂತ ಅಂದರೆ ಸೆಟ್ ಖಾಲಿ ಹಾಗೆ ಬಿಡ್ತೀವಿ, ಅಥವಾ ನಲ್ ಸೆಟ್ ಅಂತ ಹೇಳಿ ಈ ಟೈಪಲ್ಲಿ ಬರೀಬೇಕು. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಲ್ ಸೆಟ್ನ ಇದನ್ನು ತಗೊಂಡೋಗಿ ಸೆಟ್ ಒಳಗೆ ಬರೀಬಾರ್ದು. ಇದು ಬರಿಬೇಕು ಅಥವಾ ಇದು ಬರಿಬೇಕು, ಎರಡರಲ್ಲಿ ಒಂದು ಬರೆದ್ರೂ ಸಾಕು. ಎರಡೂ ಬರೆಯೋದಾದರೆ ಈ ಟೈಪಲ್ಲಿ ನೀವು ಈಕ್ವಲ್ಸ್ ಹಾಕೊಂಡು ಬರಿಬೇಕು. ಸೊ ಇಂಟರ್ಸೆಕ್ಷನ್ ಆಫ್ 2 events is equal to empty ಇತ್ತು ಅಂದರೆ ದೆನ್ ಇ ಆ್ಯಂಡ್ ಎಫ್ ಡ್ಯಾಶ್ ಆರ್ ಕಾಲ್ಡ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತಲೂ ಕೂಡ ಇಲ್ಲಿ ನಾವು ಡಿಫೈನ್ ಮಾಡ್ತೀವಿ ಅನ್ನೋದು ಕೂಡ ನೀವಿಲ್ಲಿ ಗಮನ ಹರಿಸಿರ್ಬೇಕು. The third problem, an experiment involves rolling a pair of dice and recording the numbers that comes up. So pair of dice anta kottidare. So pair of dice ಅಂದಿದ ತಕ್ಷಣ ಸೊ ಎಸ್ ಇಸ್ ಈಕ್ವಲ್ ಟು ಸ್ಯಾಂಪಲ್ ಸ್ಪೇಸ್ ಬರಿತಾ ಇದ್ದೀವಿ ನಾವಿಲ್ಲಿ. ಸೊ ಸ್ಯಾಂಪಲ್ ಸ್ಪೇಸ್ ಏನಂತ ಬರುತ್ತೆ ಅಂದರೆ ಫಸ್ಟ್ ಡೈ ನಂಬರ್ 1 ಹಾಗೆ ಫಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೆಕೆಂಡ್ ಡೈನ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಏನಂತ ಬರಿಬೇಕು ಅಂದರೆ 1 1 ಬರಿತೀವಿ. ಸಿಮಿಲರ್ಲಿ ವಿಲ್ ಗೆಟ್ 1 2, ನೆಕ್ಸ್ಟ್ ವಿಲ್ ಗೆಟ್ 1 3, 1 4, 1 5, 1 6. ಸೊ ಫಸ್ಟ್ ಡೈ 1 ಹಾಗೆ ಇದೆ. ಸೆಕೆಂಡ್ ಡೈ ನಂಬರ್ಸ್ಗಳನ್ನೆಲ್ಲ ಚೇಂಜ್ ಮಾಡ್ತಾ ಹೋಗೋದು. 1 2 3 4 5 6 ಅಂತ ಹೇಳಿ. 2 ಡೈ ಇದೆ ಅಂತ ಅಂದ್ಕೊಳ್ಳಿ, 2 ಕೈಯಲ್ಲಿ ಒಂದೊಂದು ಡೈ ಇದೆ. ಈ ಡೈಯನ್ನು ನಂಬರ್ 1 ಮೇಲ್ಗಡೆ ತೋರಿಸ್ತಾ ಇರುತ್ತೆ, ಅದನ್ನು ಹಾಗೆ ಇರುತ್ತೆ. ಇದನ್ನು ಡೈಯನ್ನು ಚೇಂಜ್ ಮಾಡ್ತಾ ಹೋಗೋದು. 1 2 3 4 5 6 ಅಂತ ಹೇಳಿ. ನೆಕ್ಸ್ಟ್ ಈ 2 ಫಿಕ್ಸ್ ಮಾಡ್ಕೊಂಡ್ಬಿಡೋದು. ಈ ಕಡೆ ಚೇಂಜ್ ಮಾಡ್ತಾ ಹೋದರೆ 2 1 2 2 2 3 2 4 2 5 2 6. ಸೊ ಪೇರ್ ಆಫ್ ಡೈಸ್ ಅಂತ ಯಾವಾಗಲೇ ಬಂದರೂ ಕೂಡ ನೀವು ಸ್ಯಾಂಪಲ್ ಸ್ಪೇಸನ್ನು ಈ ಟೈಪಲ್ಲಿ ಬರೀತಾ ಹೋಗಬೇಕು. ನೆಕ್ಸ್ಟ್ ದಿಸ್ ಈಸ್ 3 1 3 2 3 3 3 4 3 5 3 6. And next this is 4 1 4 2 4 3 4 4 4 5 4 6. Next it is 5 1 5 2 5 3 5 4 5 5
5, 6. Next it is 6, 1, 6, 2, 6, 3, 6, 4, 6, 5, 6, 6. It is 2 sample space. So 6, 6 are 36. So 36 sample points ಬಂದಿರುತ್ತೆ when we have a pair of dice ಅಂತ ಹೇಳಿ. ಸೊ ಮೊದಲನೇ ನಂಬರ್ ಯಾವಾಗಲೂ ಮೊದಲನೇ ಡೈದು, ಎರಡನೇ ನಂಬರ್ ಯಾವಾಗಲೂ ಎರಡನೇ ಡೈದು. ಈ ಟೈಪಲ್ಲಿ ನಾವು ರೋಲ್ ಮಾಡಿಕೊಂಡ್ರೆ ನಮಗೆ ಬಂದಿರುತ್ತೆ. Now A, the first one. Look at the event A. A number greater than the sum is greater than 8 ಅಂತ ಹೇಳ್ತಾರೆ. ಸಮ್ ಈಸ್ ಗ್ರೇಟರ್ ದ್ಯಾನ್ 8 ಅಂತ ಇತ್ತು ಅಂದರೆ ಈ ಎರಡು ನಂಬರ್ನ ಆ್ಯಡ್ ಮಾಡಿದ್ರೆ ಗ್ರೇಟರ್ ದ್ಯಾನ್ 8 ಬರಬೇಕು ಅಂಥ ನಂಬರ್ಸ್ಗಳನ್ನ ನೋಡಬೇಕು. ಸೊ ಇಲ್ಲಿ ತನಕ ಬಂದರೆ 2 + 6 ಅಂದರೆ 8 ಆಗಿರುತ್ತೆ, 3 + 5 ಅಂದರೆ 8 ಆಗಿರುತ್ತೆ. ಸೊ ನೆಕ್ಸ್ಟ್ ನಂಬರ್ ಹೋಗ್ತಾ ಇದ್ದೀವಿ. ಸೊ ಇಟ್ ಈಸ್ 3, 6 ಅಂತ ಬರಿಬೇಕು. ಸೊ ಸಮ್ ಮೀನ್ಸ್ ಅಡಿಷನ್. ಅಡಿಷನ್ ಆಫ್ 2 numbers, that is 3 + 6 is equal to 9 ಅಂತ ಬಂತು. 9 is a number which is greater than 8 ಅಂತ ಅರ್ಥ. ಸೊ ಗ್ರೇಟರ್ ದ್ಯಾನ್ 8 ಬಂದಬೇಕು ಅಂದರೆ ಈ ನಂಬರ್ಸ್ಗಳನ್ನ ಆ್ಯಡ್ ಮಾಡಬೇಕು, 3 + 6 ಅಂತ ಹೇಳಿ. ಸೊ ಇಲ್ಲಿ ಬರ್ತಾ ಇದ್ದೀವಿ, 4 + 4 ಅಂದರೆ 8 ಆಯಿತು, ಬರೆಯೋಕ್ಕೆ ಬರಲ್ಲ, ಗ್ರೇಟರ್ ದ್ಯಾನ್ 8 ಅಂತ ಹೇಳ್ತಾ ಇದ್ದಾರೆ. 4, 5 ಬಿಕಾಸ್ 4 + 5 is 9, 9 is greater than 8. ನೆಕ್ಸ್ಟ್ 4, 6 ಅಂತ ಬರಿತೀವಿ. 4 + 6 is 10, 10 is a number greater than 8. 5, 3 ಬರಿಬಾರ್ದು ಬಿಕಾಸ್ 5 + 3 is 8, 8 is not greater than 8, 8 is equal to 8. Now 5, 4 ಬರಿಬೋದು. So you write 5, 4, 9 greater than 8, 5, 5, 10 greater than 8, 5, 6 ಅಂದರೆ 11 greater than 8 ಅಂತ ಆಯ್ತು. ಹಾಗೆ 6ಗೆ ಬಂದ್ವಿ ಅಂತ ಅಂದರೆ 6, 2 ಬರೆಯಲ್ಲ. ಸೊ ನೆಕ್ಸ್ಟ್ ಯು ವಿಲ್ ಗೆಟ್ 6, 3 ಅಂತ ಬರುತ್ತೆ. 6, 3 ಅಂದರೆ 9 ಆಗುತ್ತೆ. 9 is greater than 8. ನೆಕ್ಸ್ಟ್ 6, 4 greater than 8. 6, 5, 11 greater than 8. 6, 6 ಅಂತ ಅಂದರೆ greater than 8. ಸೊ ಸಮ್ ಆಫ್ ದ ನಂಬರ್ಸ್ ಅಂದರೆ ಇವೆರಡೂ ನಂಬರ್ಸು ಆ್ಯಡ್ ಮಾಡಿದಾಗ 8ಗಿನ್ನ ದೊಡ್ಡಕ್ಕೆ ಬರೋ ಅಂಥ ನಂಬರ್ಸ್ಗಳನ್ನೆಲ್ಲ ಬರಿಬೇಕು ಅಂತ ಇದು ಈವೆಂಟ್ ಎ ಆಯ್ತು. ನೆಕ್ಸ್ಟ್ ಲುಕ್ ಎಟ್ ಬಿ. Event B is like this. 2 occurs on either die. 2 occurs on either die ಅಂದರೆ ಈ ಎಸ್ಸಲ್ಲಿ ಸ್ಯಾಂಪಲ್ ಸ್ಪೇಸಲ್ಲಿ ಎರಡರಲ್ಲಿ ಒಂದು ಕಡೆ 2 ಇತ್ತು ಅಂದರೆ ಅವನ್ನೆಲ್ಲ ಬರಿಬೇಕು ಅಂತ ಅರ್ಥ. ಲುಕ್ ಎಟ್ ದ ಫಸ್ಟ್ ಒನ್. ಯು ಫೈಂಡ್ 1 and 2. ನೋಡ್ರಿ 2 ಇಲ್ಲಿದೆ, ಬರಿಬೇಕು. ಇಲ್ಲಿ ಎಲ್ಲ ನಂಬರ್ಸು ಬರಿಬೇಕು. ದಟ್ ಈಸ್ 2, 1, 2, 2, 2, 3, 2, 4, 2, 5, 2, 6. ಸೊ ಎರಡರಲ್ಲಿ ಒಂದು ಕಡೆ 2 ಇತ್ತು ಅಂದರೆ ನೀವು ಬರೀಲೇಬೇಕು ಅಂತ ಅರ್ಥ. ಎರಡು ಕಂಪಲ್ಸರಿ ಇದ್ದರೂ ನೋ ಪ್ರಾಬ್ಲಮ್, 2, 2. ನೆಕ್ಸ್ಟ್ 3 ಒಳಗೆ ಬಂದರೆ ವಿ ವಿಲ್ ಹ್ಯಾವ್ 3, 2. ನೆಕ್ಸ್ಟ್ 4ಅಲ್ಲಿ ಬಂದರೆ ವಿ ವಿಲ್ ಹ್ಯಾವ್ 4, 2. ನೆಕ್ಸ್ಟ್ ವಿ ವಿಲ್ ಹ್ಯಾವ್ 5, 2. ಆ್ಯಂಡ್ ನೆಕ್ಸ್ಟ್ ವಿಲ್ ಹ್ಯಾವ್ 6, 2 ಆನ್ ಐದರ್ ಡೈ ಅಂದರೆ ಎರಡರಲ್ಲೊಂದು ಕಡೆ 2 ಇತ್ತು ಅಂದರೆ ಬರಿಬೇಕು, ಬರೀರಿ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಅನ್ ಇವೆಂಟ್ ಬಿ, ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಲುಕ್ ಎಟ್ ಸಿ. Look at event C. The sum is at least 7 and a multiple of 3. Sum is at least 7 ಅಂದರೆ ಆ್ಯಡ್ ಮಾಡಿದಾಗ 7 ಬಂದಿರಬೇಕು, ಮಲ್ಟಿಪಲ್ ಆಫ್ 3ನೂ ಆಗಿರಬೇಕು. ಎರಡು ಕಂಡೀಷನ್ ಚೆಕ್ ಮಾಡ್ತಾ ಬರಬೇಕು. ಸೊ ಇಲ್ಲಿ 1 + 6 ಅಂತ ಅಂದರೆ 7 ಆಯಿತು. ಅಟ್ಲೀಸ್ಟ್ 7 ಓಕೆ, ಬಟ್ 7 ಈಸ್ ನಾಟ್ ಮಲ್ಟಿಪಲ್ ಆಫ್ 3. 3 ones are ಟೇಬಲಲ್ಲಿ 7 ಬರಲ್ಲ, ಸೊ ಬರಿಬಾರ್ದು. ಸೊ ಇಲ್ಲಿ 2 + 5 ಅಂದರೆ 7 ಆಯಿತು, ಬಟ್ 7 ಈಸ್ ನಾಟ್ ಮಲ್ಟಿಪಲ್ ಆಫ್ 3. ಇಲ್ಲಿ 8 ಆಯಿತು, 8 ಈಸ್ ನಾಟ್ ಮಲ್ಟಿಪಲ್ ಆಫ್ 3. 3 + 4 7 ಬಂತು, ಬರಲ್ಲ. 3 + 5 8 ಮಲ್ಟಿಪಲ್ ಆಫ್ 3 ಅಲ್ಲ, 3 6 ಬರುತ್ತೆ. ಸೊ 3 6 ಅಂತ ಬರಿತೀವಿ. ನೋಡ್ರಿ, ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ 3 + 6 ಈಸ್ 9.
ನಂಬರ್ 9 ಈಸ್ ಗ್ರೇಟರ್ ದ್ಯಾನ್ 7. ಎರಡು ಆ್ಯಡ್ ಮಾಡಿದ್ರೆ ಮಿನಿಮಮ್ 7 ಬರಬೇಕು. ಸೊ 7ಕ್ಕಿಂತ ದೊಡ್ಡದು 9 ಬಂದಿದೆ. ಕಂಡೀಷನ್ ಸ್ಯಾಟಿಸ್ಫೈಡ್. ಇಟ್ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 3 ಅಂದರೆ 3 1s ಆ ಟೇಬಲಲ್ಲಿ 3 3s are 9 ಅಂತ ಬರುತ್ತೆ. ಸೊ ಅಂಥ ಎರಡು ಕಂಡೀಷನ್ನು ಸ್ಯಾಟಿಸ್ಫೈ ಆಗೋ ಅಂಥ ಆರ್ಡರ್ಡ್ ಪೇರ್ಗಳನ್ನು ಬರಿಬೇಕು. ನೆಕ್ಸ್ಟ್ ಕಮಿಂಗ್ ಟು 4 4 8 ಆಗುತ್ತೆ, ಬರಲ್ಲ. 4 5 ಅಂತ ಅಂದರೆ 4 + 5 ಅಂದರೆ 9. 9 ಈಸ್ ಗ್ರೇಟರ್ ದ್ಯಾನ್ 7. ಓಕೆ. 9 ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 3 ಅಂತ ಕೊಟ್ಟಿದ್ದಾರೆ. ಓಕೆ. ಅದೇ 4 + 6 ಅಂತ ಅಂದರೆ 10 ಆಗುತ್ತೆ. 10 ಈಸ್ ಗ್ರೇಟರ್ ದ್ಯಾನ್ 7 ಸ್ಯಾಟಿಸ್ಫೈ ಆಗುತ್ತೆ. ಬಟ್ 10 ಈಸ್ ನಾಟ್ ದ ಮಲ್ಟಿಪಲ್ ಆಫ್ 3. 3 1s ಆ ಟೇಬಲಲ್ಲಿ 10 ಅನ್ನೋದು ಬರಲ್ಲ. ನೆಕ್ಸ್ಟ್ ಯು ಕ್ಯಾನ್ ಹ್ಯಾವ್ 5 4 ಅಂತ ಬಂತು. ಬಿಕಾಸ್ ದಿಸ್ ಈಸ್ 9. ಆ್ಯಡ್ ಮಾಡಿದ್ರೆ 9. 9 ಈಸ್ ಎ ಮಲ್ಟಿಪಲ್ ಆಫ್ 3. 5 and 5 ಬರಲ್ಲ. 5 and 6 ಅಂತ ಅಂದರೆ 11 ಆಗುತ್ತೆ. 11 ಈಸ್ ಗ್ರೇಟರ್ ದ್ಯಾನ್ 7. ಬಟ್ 11 ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 3. 11 ಅನ್ನೋದು 3 1s ಆ ಟೇಬಲಲ್ಲಿ ಬರಲ್ಲ. ನೆಕ್ಸ್ಟ್ 6 4 6 4 6 3 ಬರುತ್ತೆ ನೋಡಿ. 6 3 ಅಂತ ಅಂದರೆ 9 ಆಗುತ್ತೆ. ಆ್ಯಡ್ ಮಾಡಿದ್ರೆ ಮಲ್ಟಿಪಲ್ ಆಫ್ 3. ಆಮೇಲೆ 6 4 10 ಬರಲ್ಲ. 6 5 11 ಬರಲ್ಲ. 6 6 ಅಂತ ಅಂದರೆ ದಟ್ ಈಸ್ 6 + 6 is equal to 12. 12 ಈಸ್ ಗ್ರೇಟರ್ ದ್ಯಾನ್ 7 ಆ್ಯಂಡ್ 12 ಈಸ್ ಎ ಮಲ್ಟಿಪಲ್ ಆಫ್ 3. 3 4s are 12 ಅಂತ ಬರುತ್ತೆ. ಸೊ ಇದಿಷ್ಟು ಬರಿಬೇಕು. ಇದು ಸಿ ಅಂತ ಆಯ್ತು. Now look at the problem. Which pairs of these events are mutually exclusive ಅಂತನೂ ಕ್ವಶನ್ ಕೇಳಿದ್ದಾರೆ. ಸೊ ವಿಚ್ ಪೇರ್ ಆಫ್ ದೀಸ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಅಂದರೆ ಫಸ್ಟ್ ಎ ಆ್ಯಂಡ್ ಬಿ ಚೆಕ್ ಮಾಡಬೇಕು. ಸೊ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಅಂತ ಅಂದರೆ ಇದರಲ್ಲಿ ಯಾವ್ದಾದ್ರು ಒಂದಾದರೂ ಕಾಮನ್ ಪಾಯಿಂಟ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಎ ಆ್ಯಂಡ್ ಬಿ ಒಳಗೆ ನೋಡ್ತಾ ಬಂದರೆ 3 6 ಇಲ್ಲಿದೆ, 3 6 ಇಲ್ಲಿಲ್ಲ. 4 5 ಇಲ್ಲಿದೆ, 4 5 ಇಲ್ಲಿಲ್ಲ. 4 6 ಇಲ್ಲಿದೆ, 4 6 ಇಲ್ಲಿಲ್ಲ. 5 4 ಇಲ್ಲಿದೆ, 5 ಇಲ್ಲಿಲ್ಲ. 5 5 ಇಲ್ಲ, 5 6 ಇಲ್ಲ. 6 3 ಇಲ್ಲಿದೆ, 6 3 ಈ ಈವೆಂಟ್ ಬಿ ಅಲ್ಲಿಲ್ಲ. ಸೊ 6 4 ಇಲ್ಲಿದೆ, ಇಲ್ಲಿಲ್ಲ. 6 5 ಇದೆ, ಇಲ್ಲ. 6 6 ಇದೆ, ಇಲ್ಲಿಲ್ಲ. ಸೊ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಎಂಟಿ. ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಎಂಟಿ ಇತ್ತು ಅಂದರೆ ದೇರ್ಫೋರ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತ ಒಂದು ಬರೀತೀವಿ. ಎ ಆ್ಯಂಡ್ ಬಿ ಚೆಕ್ ಆಯ್ತಲ್ಲ, ನೆಕ್ಸ್ಟ್ ಎ ಆ್ಯಂಡ್ ಸಿ ಚೆಕ್ ಮಾಡಬೇಕು. ಸೊ ಎ ಇಂಟರ್ಸೆಕ್ಷನ್ ಸಿ ಚೆಕ್ ಮಾಡಿದ್ರೆ ಇಲ್ಲಿ 3 6 ಇದೆ, ಇಲ್ಲಿ 3 6 ಕಾಮನ್ ಇದೆ. ಅಂದರೆ ಎ ಇಂಟರ್ಸೆಕ್ಷನ್ ಸಿ ನಾಟ್ ಎಂಟಿ ಅಂತ ಬರೆದ್ರೆ ಸಾಕು. ಎಂಟಿ ಇದ್ದರೆ ಮಾತ್ರ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ನಾಟ್ ಎಂಟಿ ಅಂದರೆ ಒಂದು ಕಾಮನ್ ಆಗಿದ್ದರೂ ಕೂಡ ಇಟ್ ಈಸ್ ನಾಟ್ ಎಂಟಿ. ಇಟ್ ಈಸ್ ನಾಟ್ ಈಕ್ವಲ್ ಟು ನಲ್ ಸೆಟ್ ಅಂತ ನೀವು ಬರೀಬೇಕು. ಸೊ ಎ ಆ್ಯಂಡ್ ಸಿ ಚೆಕ್ ಆಯ್ತು. ನೆಕ್ಸ್ಟ್ ಬಿ ಆ್ಯಂಡ್ ಸಿ ಚೆಕ್ ಮಾಡಬೇಕು. ಸೊ ನೆಕ್ಸ್ಟಲ್ಲಿ ಬಿ ಇಂಟರ್ಸೆಕ್ಷನ್ ಸಿ ಚೆಕ್ ಮಾಡಬೇಕು. ಎ ಬಿ ಆಯಿತು, ಎ ಸಿ ಆಯಿತು. ಈಗ ಬಿ ಆ್ಯಂಡ್ ಸಿ ಚೆಕ್ ಮಾಡಬೇಕು. ಬಿ ಆ್ಯಂಡ್ ಸಿ ಒಳಗಡೆ ಯಾವಾದರೂ ನಮಗೆ ಕಾಮನ್ ಸ್ಯಾಂಪಲ್ ಪಾಯಿಂಟ್ ಇದೆಯಾ ಅಂತ ನೋಡಬೇಕು. 1 2 ಇದೆ, 1 2 ಇಲ್ಲಿಲ್ಲ. 2 1 ಇದೆ, 2 1 ಇಲ್ಲ. 2 2 ಇಲ್ಲ, ಇದಿಲ್ಲ. 2 ಇಂದ ಸ್ಟಾರ್ಟ್ ಆಗಿರೋ ಯಾವೂ ಇಲ್ಲ. 3 2 ಇದೆ, ಇದು ಒಂದೇ ಇದೆ, ಇಲ್ಲಿ ಬಂದಿಲ್ಲ. 4 2 ಇದೆ, ಬರಲ್ಲ. 5 2 ಇದೆ, ಇಲ್ಲಿಲ್ಲ. 6 2 ಇದೆ, ಇಲ್ಲಿಲ್ಲ. ಅಂದರೆ ಬಿ ಇಂಟರ್ಸೆಕ್ಷನ್ ಸಿ ಈಸ್ ಆಲ್ಸೋ ಈಕ್ವಲ್ ಟು ಎಂಟಿ. ಸೊ ಬಿ ಇಂಟರ್ಸೆಕ್ಷನ್ ಸಿ ಈಸ್ ಈಕ್ವಲ್ ಟು ಎಂಟಿ ಅಂತ ಇತ್ತು ಅಂದರೆ ಬಿ ಆ್ಯಂಡ್ ಸಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತ ಬರೀಬೇಕು. ಸೊ ಎ ಇಂಟರ್ಸೆಕ್ಷನ್ ಬಿ ಚೆಕ್ ಮಾಡಿದ್ವಿ, ಎ ಇಂಟರ್ಸೆಕ್ಷನ್ ಸಿ ಚೆಕ್ ಮಾಡಿದ್ವಿ. ಆಮೇಲೆ ಬಿ ಇಂಟರ್ಸೆಕ್ಷನ್ ಸಿ ಚೆಕ್ ಮಾಡಿದ್ವಿ. ಆದರೆ ಎ ಇಂಟರ್ಸೆಕ್ಷನ್ ಬಿ ಎಂಟಿ ಬಂತು, ಬಿ ಇಂಟರ್ಸೆಕ್ಷನ್ ಸಿನೂ ಕೂಡ ಎಂಟಿ ಬಂತು.
ಎಮ್ ಟಿ ಬಂದರೆ ಮಾತ್ರ ನಾವು ಅದಕ್ಕೆ ಏನಂತ ಕರಿತೀವಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಹೇಳಿ ನಾವು ಕರಿತೀವಿ ಅಂತ ಹೇಳಿ ಬಂದಿರುತ್ತೆ ಪ್ರಾಬ್ಲಮ್ಸ್ಗಳು. ಸೊ ಈ ಟೈಪಲ್ಲಿ ನಾವು ಸ್ಯಾಂಪಲ್ ಸ್ಪೇಸನ್ನು ಬರ್ಕೊಂಡು ಇವನ್ನ ಈವೆಂಟ್ಸ್ಗಳನ್ನ ಬರ್ಕೊಂಡು ಅಲ್ಲಿ ಅವರು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಕೇಳಿದಾರಾ ಅಥವಾ ಮ್ಯೂಚುವಲಿ ಎಕ್ಸಾಸ್ಟಿವ್ ಅಂತ ಕೇಳಿದಾರಾ ಚೆಕ್ ಮಾಡಬೇಕು. ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಅಂದರೆ ಇಂಟರ್ಸೆಕ್ಷನ್ ಚೆಕ್ ಮಾಡಿದಾಗ ಎಮ್ ಟಿ ಬಂದಿದ್ದರೆ ಮಾತ್ರ ನಾವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳಿ ಕನ್ಕ್ಲೂಷನ್ ಕೊಡಬೇಕು. ಯೂನಿಯನ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ಎಸ್ ಬಂದರೆ ಅದಕ್ಕೆ ಎಕ್ಸಾಸ್ಟಿವ್ ಇವೆಂಟ್ಸ್ ಅಂತ ಕರಿತೀವಿ ಅಂತ ಹೇಳಿ ಇಲ್ಲೊಂದು ಸ್ವಲ್ಪ ನೀವು ನೋಟ್ ಮಾಡ್ಕೊಂಡಿರ್ಬೇಕು. ಸೊ ಇದು ಪ್ರಾಬಬಿಲಿಟಿ ಒಳಗಡೆ ಪಾರ್ಟ್ 2 ಅಂತ ಹೇಳಿ, ಅಂದರೆ ಸೆಕೆಂಡ್ ಕ್ಲಾಸಿಂದು ಇಷ್ಟು ಪ್ರಾಬ್ಲಮ್ಸ್ಗಳನ್ನು ನಾವೆಲ್ಲ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸೊ ಪಾರ್ಟ್ 1 ಭಾಳ ಈಸಿ ಇತ್ತು. ಎಲ್ಲ ಆಲ್ಮೋಸ್ಟ್ ಪ್ರಾಬಬಿಲಿಟಿ ಅಂತ ಅಂದರೆ ಗೇಮ್ಸ್, ಆಟ ಇದ್ದಂಗೆ. ಯೂಶಲಿ ಯಾವುದಾದ್ರೂ ಕಾಯಿನಲ್ಲಿ ಆಟ, ಹಾಗೆಯೇ ಡೈಸಲ್ಲಿ ನಮ್ಮ ಆಟ, ಹಾಗೆ ನೆಕ್ಸ್ಟ್ ಕಾರ್ಡ್ಸ್ ಕೂಡ ಬರ್ತಾ ಇರುತ್ತೆ, ಕಾರ್ಡ್ಸಲ್ಲಿ ನಮ್ಮದು ಆಟ. ಈ ಆಟದ ಒಂದು ಚಾಪ್ಟರು ಪ್ರಾಬಬಿಲಿಟಿ ಅಂತ ಹೇಳಿ. ಸೊ ನೀವು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಒಂದು ಸ್ವಲ್ಪ ಟೆಕ್ಸ್ಟ್ ಬುಕ್ ತಗೊಂಡು ಅದೇ ಟೈಪಲ್ಲಿ ವರ್ಕ್ ಮಾಡ್ಕೊತ ಬರಬೇಕು. ಓಕೆನಾ? ಆಲ್ ದಿ ಬೆಸ್ಟ್.